ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೋಕ್ಷಿತಾ ಪೈ ಅವರು ನಿಜವಾಗ್ಲೂ ಕೂಡ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಮೋಕ್ಷಿತಾ ಏನ್ ಮಾಡಿದ್ರು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಯಾಕೆಂತಂದ್ರೆ ಮೋಕ್ಷಿತನ್ನ ಪ್ರೀತಿಸುವಂತಹ ಫ್ಯಾನ್ಸ್ ಅಂದ್ರೆ ಅವರ ಪ್ರೇಕ್ಷಕರು ಏನಿದ್ದಾರೆ ಅಂದ್ರೆ ಅವ್ರನ್ನ ತುಂಬಾ ಸಂತೋಷದಿಂದ ನೋಡುವಂತಹ ಪ್ರೇಕ್ಷಕರು ಏನಿದ್ದಾರೆ ಅವರು ಮೋಕ್ಷಿತಾ ಏನ್ ಮಾಡಿದ್ರು ಕೂಡ ಟ್ರೆಂಡಿಂಗು. ಮೋಕ್ಷಿತಾ ನೀವು ನಂಬ್ತಿರೋ ಬಿಡ್ತಿರೋ, ಮೋಕ್ಷಿತಾ ನಿಜವಾಗ್ಲೂ ಪಬ್ಲಿಕ್ ಪರ್ಸನ್ ಅಲ್ವೇ ಅಲ್ಲ ಆಯ್ತಾ. ತುಂಬಾ ಆಯ್ತಾ ಅವ್ರ ಫ್ಯಾಮಿಲಿ ಆಯ್ತು, ಅವ್ರು ಅಂದ್ರೆ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಗರ್ಲು ನಮ್ಮ ಮೋಕ್ಷಿತಾ. ತುಂಬಾ ಆಯ್ತಾ ಪ್ರೈವೇಟ್ ಆಗಿರುವಂಥವ್ರು, ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಬಟ್ ಅವ್ರ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಜನ ಹೆಂಗ್ ನೋಡ್ತಾರೆ ಗೊತ್ತಾ, ಅವರಿಗೆ ಇರುವಂತ ಒಂದು ಫ್ಯಾನ್ ಫಾಲೋಯಿಂಗ್ ಏನಿದೆ ನಿಜವಾಗ್ಲೂ ಕೂಡ ಕ್ರೇಜ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರು. ಯಾಕೆಂದ್ರೆ ಮೋಕ್ಷಿತಾ ಅಂದ ತಕ್ಷಣ ಎಲ್ಲರಿಗೂ ಏನ್ ಗೊತ್ತಾ, ಸ್ವಾಭಿಮಾನದ ಹೆಣ್ಣು ಮೋಕ್ಷಿತಾ. ತುಂಬಾ ಸ್ಟ್ರಾಂಗ್ ಗರ್ಲು, ಯಾರಿಗೂ ಕೇರ್ ಮಾಡಲ್ಲ, ಡ್ರಾಮಾ ಇಲ್ಲ, ಓವರ್ ಆಕ್ಟಿಂಗ್ ಇಲ್ಲ, ತುಂಬಾ ಒಳ್ಳೆ ಹುಡುಗಿ ಅನ್ನೋದು ನಮ್ಮ ಮೋಕ್ಷಿತನಿಗಿರುವಂತಹ ಒಂದು ಬ್ಯಾಡ್ಜ್ ಅಂತಾನೆ ಹೇಳ್ತೀನಿ, ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ತೀನಿ. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಒಂದು ಬ್ರ್ಯಾಂಡ್ ಅಂದ್ರೆ ಅದು ಮೋಕ್ಷಿತಾ ಅಂತಾನೆ ಹೇಳ್ಬೋದು. ಅಂದ್ರೆ ಮೋಕ್ಷಿತಾ ಅಂದ ತಕ್ಷಣ ಫೈರ್ ಅಂದ್ರೆ ಫೈರ್ ಅನ್ಬೋದು. ಮೋಕ್ಷಿತಾ ಅಂದ್ರೆ ಸ್ವಾಭಿಮಾನದ ಹುಡುಗಿ, ಯಾವುದಕ್ಕೂ ಕೇರ್ ಮಾಡಲ್ಲ. ಹಾಗಾಗಿ ಮೋಕ್ಷಿತಾ ಅವ್ರದೇ ಒಂದು ಟ್ರೆಂಡ್ ನ ಸೆಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ. ಓಕೆ, ಮೋಕ್ಷಿತಾ ಯಾಕಪ್ಪ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಇವತ್ತು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಮೋಕ್ಷಿತಾ ಅಷ್ಟು ಈಸಿಯಾಗಿ ಪಬ್ಲಿಕ್ಗೆ ಬಂದು ಮಾತನಾಡುವ ಹುಡುಗಿ ಅಲ್ಲ. ಏನು ಇಂಟ್ರ್ಯೂ ಕೊಟ್ಟರು ಅಷ್ಟಕ್ಕೆ ಸೀಮಿತ. ಬಟ್ ಮೋಕ್ಷಿತಾ ಯಾಕಪ್ಪ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂದ್ರೆ ಅವರ ಒಂದು ಫ್ರೆಂಡ್ ಅಂದ್ರೆ ಏನು ಸೀರಿಯಲ್ ಗೆಳತಿ ಜೊತೆ ಆಯ್ತಾ ಅವರು ತೆಗೆಸಿರುವಂತಹ ಫೋಟೋಸು. ಏನಪ್ಪ ಆ ಫೋಟೋಸು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಅವರ ಗೆಳತಿಗೆ ಹಳದಿ ಶಾಸ್ತ್ರ ಆಯ್ತು ನಿನ್ನೆ. ಆ ಹಳದಿ ಶಾಸ್ತ್ರದಲ್ಲಿ ಅಂದ್ರೆ ಅರಿಶಿನ ಶಾಸ್ತ್ರದಲ್ಲಿ ನಮ್ಮ ಮೋಕ್ಷಿತಾ ಫುಲ್ ಮಿಂಚಿಂಗ್ ಅಂತಾನೆ ಹೇಳ್ಬೋದು. ಫುಲ್ ಮಿಂಚಿಂಗ್ ಅನ್ನೋದಕ್ಕಿಂತನೂ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ, ಒಳ್ಳೆ ಗೊಂಬೆ ತರ ಕಾಣ್ತಾ ಇದ್ದಾರೆ. ಆ ಒಂದು ಫೋಟೋಸು ವಿಡಿಯೋಸು ಫುಲ್ ಟ್ರೆಂಡಿಂಗ್ ಅಲ್ಲಿದ್ದಾರೆ. ಅಂದ್ರೆ ಮೋಕ್ಷಿತನ್ನ ನೋಡುವಂತಹ ಏನ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಅವರು ನಿನ್ನೆ ಏನೊಂದು ಅರಿಶಿನ ಶಾಸ್ತ್ರಕ್ಕೆ ಹೋಗಿರ್ತಾರೆ ಅವ್ರ ಫ್ರೆಂಡ್ ಅವ್ರದ್ದು, ಅಲ್ಲಿ ತೆಗೆಸಿದಂತಹ ಫೋಟೋಸು ಮತ್ತೆ ವಿಡಿಯೋಸು ಫುಲ್ ಟ್ರೆಂಡಿಂಗು. ಆ ಒಂದು ಅವ್ರು ಹಾಕಿರುವಂತಹ ಡ್ರೆಸ್ ಇರ್ಬೋದು ಆಯ್ತಾ, ಅವ್ರ ಪೋಸ್ ಅಂದ್ರೆ ಆ ಫೋಟೋ ಕೊಡುವ ಪೋಸಸ್ ಇರ್ಬೋದು, ಅವೆಲ್ಲವೂ ಕೂಡ ಟ್ರೆಂಡಿಂಗ್ ಅಲ್ಲಿದ್ದಾವೆ. ಯಾಕೆ ಅಂತಂದ್ರೆ ಮೋಕ್ಷಿತಾ ಅಂದ ತಕ್ಷಣನೇ ಎಲ್ಲರಿಗೂ ಏನ್ ಗೊತ್ತಾ ಒಂದು ಕ್ಯೂರಿಯಾಸಿಟಿ, ಮೋಕ್ಷಿತದ ನೆಕ್ಸ್ಟ್ ಅಪ್ಡೇಟ್ ಏನಿರ್ಬೋದು ಅನ್ನೋ ರೀತಿ ಕಾಯ್ತಾ ಇರ್ತಾರೆ. ನೀವು ನಂಬಲ್ಲ, ಮೋಕ್ಷಿತಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತಾ ಹಾಕುವಂತಹ ಪ್ರತಿ ವಿಡಿಯೋಗಳು ಕೂಡ ಮಿಲಿಯನ್ ಅಲ್ಲಿ ಹೋಗ್ತೀನಿ ಅಂದ್ರೆ ನೀವು ನಂಬ್ತೀರಾ? ನೀವು ನಂಬಲಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅವ್ರು ಹಾಕುವ ಪ್ರತಿ ಫೋಟೋಸು ವಿಡಿಯೋಸಿಗೆ ಅಷ್ಟು ಲೈಕ್ಸ್ ಬರುತ್ತೆ, ಅಷ್ಟು ಲೈಕ್ಸ್. ಬರೀ ಅವ್ರು ಏನು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಒಂದು ಸೆಲೆಬ್ರೇಟ್ ಮಾಡ್ತಾರೆ ಮನೆಯಲ್ಲಿ, ಆ ಒಂದು ವಿಡಿಯೋನೇ ಆಯ್ತಾ 5 to 6 ಮಿಲಿಯನ್ ಮೇಲೆ ಹೋಗ್ತಾ ಇದೆ. ಅಂದ್ರೆ ಅವ್ರು ಏನು ಹಾಕಿದ್ರು ಕೂಡ ಆಯ್ತಾ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ. ನಮ್ಮ ಮೋಕ್ಷಿತಾ ಅವರ ಅರಿಶಿನ ಶಾಸ್ತ್ರ ಅಂದ್ರೆ ಅವರ ಫ್ರೆಂಡ್ಸ್ ಅವರ ಅರಿಶಿನ ಶಾಸ್ತ್ರದ ಆಯ್ತಾ ಒಂದು ಏನು ವಿಡಿಯೋಸು ಫೋಟೋಸು ತುಂಬಾನೇ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಮೋಕ್ಷಿತನ ಇಷ್ಟಪಡೋರಿಗೆ ನಾನು ಇನ್ನೊಂದು ಅಪ್ಡೇಟು ಎಲ್ಲರೂ ಕೇಳೋದೇನು ಗೊತ್ತಾ, ಮೋಕ್ಷಿತಾ ಮದುವೆ ಆಗ್ತಾರ ಮೇಡಮ್? ನಿಜವಾಗ್ಲೂ ಮೋಕ್ಷಿತಾ ಈ ವರ್ಷ ಮದುವೆ ಆಗ್ತಾರೆ, ಖಂಡಿತವಾಗೂ ಮೋಕ್ಷಿತಾ ಮದುವೆ ಆಗ್ತಾರೆ. ಮೋಕ್ಷಿತಾನೇ ಇಂಟ್ರೂ ಅಲ್ಲಿ ಹೇಳಿರೋ ಪ್ರಕಾರವಾಗಿ ಅವರ ಅಪ್ಪ ಅಮ್ಮನ್ನ ಅವರ ತಮ್ಮನ್ನ ಆಯ್ತಾ ನೋಡ್ಕೋಣ ಅಂತವ್ರು, ಅಂದ್ರೆ ಅವ್ರ ಅಪ್ಪ ಅಮ್ಮ ತಮ್ಮನಿಂದ ದೂರ ಮಾಡದೇ ಇರುವಂತಹ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ವರ್ಷ ನಮ್ಮ ಮೋಕ್ಷಿತಾ ಅವರು ಹಸೆಮಣೆ ಇರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ಅವರು ಈ ವರ್ಷ ಮದುವೆ ಆಗ್ಲೇಬೇಕು ಅಂತಾನೆ ಇದ್ದಾರೆ. ಅವ್ರು ಎಲ್ಲ ಇಂಟ್ರ್ಯೂ ಅಲ್ಲೂ ಹೇಳಿದ್ದಾರೆ, ಇಲ್ಲ ಈ ವರ್ಷ ನಾನು ಮದುವೆ ಆಗ್ತೀನಿ, ಯಾಕೆಂದ್ರೆ ನನ್ನ ಅಪ್ಪ ಅಮ್ಮ ಕೂಡ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ. ನಾನು ನನ್ನ ತಮ್ಮನಿಗೋಸ್ಕರವಾಗಿ ಇಷ್ಟು ವರ್ಷ ಮದುವೆನ ಮುಂದೂಡ್ತಾ ಇದ್ದೆ, ಈ ವರ್ಷ ಖಂಡಿತವಾಗೂ ಮದುವೆ ಆಗ್ತೀನಿ ಅಂತ. ನನಗೆ ಏನೋ ಅವ್ರ ಫ್ರೆಂಡ್ ಅರಿಶಿನ ಶಾಸ್ತ್ರದಲ್ಲಿ ಹೋಗಿದ್ದಾರೆ ಮೋಕ್ಷಿತಾ ಅವರು ಕೂಡ ಎಲ್ಲೋ ಡ್ರೆಸ್ ಹಾಕೊಂಡು ಸೂಪರ್ ಒಳ್ಳೆ ಮದುವೆ ಹೆಣ್ಣಿನಂತೆ ಮದುವೆ ಮದುಮಗಳ ತರ ಕಾಣಿಸ್ತಾ ಇದ್ದಾರೆ. ನೋಡೋಕ್ಕಂತೂ ತುಂಬಾನೇ ಖುಷಿ ಆಯ್ತು, ನನಗಂತೂ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಅವ್ರ ಫ್ರೆಂಡ್ ಇಂದು ಇವತ್ತು ಅರಿಶಿನ ಶಾಸ್ತ್ರ, ಆದ್ರೆ ಅವರೊಟ್ಟಿಗೆ ನಮ್ಮ ಮೋಕ್ಷಿತಾ ಕೂಡ ಒಳ್ಳೆ ಮದುಮಗಳ ತರ ಕಾಣ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು. ಅದಲ್ಲದೆ ಆ ಒಂದು ಫೋಟೋಸ್ ಅಂತೂ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲಿದೆ. ಫುಲ್ ಟ್ರೆಂಡಿಂಗ್ ಅಂದ್ರೆ ಟ್ರೆಂಡಿಂಗ್ ಅಲ್ಲಿದೆ. ಅಂದ್ರೆ ಮೋಕ್ಷಿ 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 ಮುದ್ದು ಮೋಕ್ಷಿ ಆಯ್ತಾ, ಕರ್ನಾಟಕದ ಕ್ರಶ್ ಮೋಕ್ಷಿತಾ ಆಯ್ತಾ, ನಮ್ಮ ಮನೆ ಮಗಳು ಮೋಕ್ಷಿತಾ, ಸ್ವಾಭಿಮಾನಿ ಮೋಕ್ಷಿತಾ, ಎಷ್ಟೆಲ್ಲ ಕಮೆಂಟ್ಸ್ ಗೊತ್ತಾ, ನೋಡಕ್ಕೆ ಅಷ್ಟು ಹ್ಯಾಪಿ ಆಗುತ್ತೆ. ಮೋಕ್ಷಿತಾ ಅವ್ರದ್ದು ಆಯ್ತಾ ಮೂವಿದು ಆಯ್ತಾ ಪೋಸ್ಟರ್ ಕೂಡ ಬರುತ್ತೆ, ಮೂವಿ ನೇಮ್ ಕೂಡ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಪೋಸ್ಟರ್ ರಿಲೀಸ್ ಆಗ್ತಾ ಇದೆ, ಅಂದ್ರೆ ಮೂವಿದು ನೇಮ್ ಏನು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ವಲ್ವಾ, ಆ
ಮೂವಿದು ನೇಮ್ ಏನು ಅನ್ನೋದು. ಅದು ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ, ನೀವೆಲ್ಲರೂ ನೋಡ್ಬೋದು ಆ ಮೂವಿಯ ಹೆಸರೇನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂದರೆ ಒಟ್ಟಾರೆಯಾಗಿ ನಿನ್ನ ಮುಂದೆ ಮೋಕ್ಷಿತನ ಬಗ್ಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಲ್ಲದೆ ಇನ್ನೊಂದು ವಿಷಯ ಹೇಳಬೇಕು, ಮೋಕ್ಷಿತಾ ಅವರು ಆಯ್ತಾ ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದಾರೆ. ಆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಶಿಶಿರ್ ಆಗಲಿ ಮತ್ತು ಐಶ್ವರ್ಯ ಆಗಲಿ ಮೋಕ್ಷಿತನ ತುಂಬ ಇಷ್ಟಪಡ್ತಾರೆ. ಅವ್ರು 3 ಜನದ ಕಾಂಬಿನೇಷನು ಸೂಪರ್ ಡೂಪರ್ ಆಗಿದೆ ಅಂತಲೇ ಹೇಳ್ಬೋದು. ನನಗನ್ಸೋ ಪ್ರಕಾರವಾಗಿ ಆ 3 ಜನದ ಒಂದು ಥಿಕ್ ಫ್ರೆಂಡ್ಶಿಪ್ ಏನಿದೆ ಅದು ಹೀಗೆ ಮುಂದುವರಿಯುತ್ತೆ ಅಂತ ಗೊತ್ತಾಗುತ್ತೆ. ಅದಲ್ಲದೆ ನಾನು ಇನ್ನೂ ಒಂದು ವಿಷಯ ಹೇಳಬೇಕು, ಮೋಕ್ಷಿತಾ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವುದಾದ್ರೂ ಒಂದು ಶೋಗೆ ಬರ್ತಾರಂದರೆ ಖಂಡಿತವಾಗೂ ಬರ್ತಾರೆ. ನನಗೆ ಸಿಕ್ಕಿರುವಂತಹ ಅಪ್ಡೇಟ್ ಇದು. ಅಂದರೆ ಕಲರ್ಸ್ ಕನ್ನಡ ವಾಹಿನಿಯವ್ರ ಹತ್ರ ಒಂದು 6 ಮಂತು ಅವರಿಗೆ ಇವರು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ. ಬಿಗ್ ಬಾಸ್ ಯಾರ್ಯಾರು ಬರ್ತಾರೆ ಅವರು 6 ಮಂತು ಒಳಗಡೆ ಯಾವುದೇ ಒಂದು ಪ್ರಾಜೆಕ್ಟನ್ನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕೊಟ್ಟರೆ ಅದನ್ನು ಒಪ್ಪಬೇಕಾಗುತ್ತೆ. ಯಾಕೆಂದರೆ ಬಿಗ್ ಬಾಸ್ ಮುಗಿದ ನಂತರವೂ ಕೂಡ 6 ಮಂತು ಅವರು ಒಂದು ಅಟ್ಯಾಚ್ ಆಗಿರ್ತಾರೆ ಕಲರ್ಸ್ ಕನ್ನಡ ವಾಹಿನಿ ಜೊತೆ, ಅಂದರೆ ಒಂದು ಟೈ ಅಪ್ ಆಗಿರ್ತಾರೆ. ಹಾಗಾಗಿ ಕಲರ್ಸ್ ಕನ್ನಡದವರು ಯಾವುದೇ ಒಂದು ಶೋ ಕರೆದ್ರೂ ಕೂಡ ಖಂಡಿತವಾಗೂ ಅವ್ರು ಮಾಡಿಕೊಡ್ಲೇಬೇಕು. ಬಿಗ್ ಬಾಸ್ ಮುಗಿದ ನಂತರ ಒಂದು ಶೋನ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಮಾಡಿಕೊಡ್ಲೇಬೇಕು. ಅದು ಫಸ್ಟೇ ಅಗ್ರಿಮೆಂಟ್ ಆಗಿರುತ್ತೆ ಆಯಿತಾ. ಹಾಗಾಗಿ ಖಂಡಿತವಾಗೂ ಬರಲೇಬೇಕು ಆಯಿತಾ. ಅದು ತ್ರಿವಿಕ್ರಮ್ ಆಗಲಿ, ಭವ್ಯಗೌಡ ಆಗಲಿ, ಮೋಕ್ಷಿತಾ ಆಗಲಿ, ಎಲ್ಲರೂ ಕೂಡ ಶಿಶಿರ್ ಆಗಲಿ ಎಲ್ಲರೂ ಕೂಡ ಬರಲೇಬೇಕು. ಈಗೇನು ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಬಂದಿದ್ದಾರೆ ನೋಡಿ, ನಮ್ಮ ಐಶ್ವರ್ಯ, ಚೈತ್ರ ಕುಂದಾಪುರ ಅವರು, ಹನುಮಂತು, ಅದೇ ರೀತಿ ನಮ್ಮ ರಜತ್, ಆಮೇಲೆ ನಮ್ಮ ಧನ್ರಾಜ್ ಅವರು, ಅವರಿಗೆ ಅದು ಆ ಕಮಿಟ್ಮೆಂಟಿಗೆ ಬಂದಿರೋದವರು. ಅಂದರೆ ನಮ್ಮ ಸುದೀಪ್ ಅವರೇ ಒಂದು ಹೇಳಿರ್ತಾರೆ ಒಂದು ಸ್ಯಾಟರ್ಡೆ ಎಪಿಸೋಡಲ್ಲಿ, ಕಲರ್ಸ್ ಕನ್ನಡ ವಾಹಿನಿಯವರು ನಿಮ್ಮನ್ನ ಇಚ್ಕಿ ಜ್ಯೂಸ್ ಎಲ್ಲ ತೆಗೆದೇ ನಿಮ್ಮನ್ನು ಹೊರಗೆ ಬಿಡೋದು ಅಂತ. ಅದೇ ರೀತಿ 6 ಮಂತ್ ಅಂದರೆ ಬಿಗ್ ಬಾಸ್ ಮುಗಿದ ನಂತರ 6 ತಿಂಗಳು ಒಂದು ಟೈ ಅಪ್ ಇರುತ್ತೆ ಕಲರ್ಸ್ ಕನ್ನಡ ವಾಹಿನಿಯವ್ರ ಜೊತೆಗೆ. ಆ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಬಂದಂತಹ ಅಷ್ಟೂ ಕಂಟೆಸ್ಟೆಂಟ್ಗಳು ಕೂಡ ಮತ್ತೆ ಬಿಗ್ ಬಾಸ್ ಜೊತೆ ಯಾವುದಾದ್ರೂ ಒಂದು ಶೋನ ಮಾಡಲೇಬೇಕು. ಅವ್ರು ಯಾವುದಾದ್ರೂ ಶೋ ಕೊಡ್ಬೋದು, ಅವ್ರು ಯಾವ ಶೋ ಕರೀತಾರೋ ಆ ಶೋನ ಮಾಡಲೇಬೇಕು. ಅಕಸ್ಮಾತ್ 6 ಮಂತ್ ಒಳಗಡೆ ಅವ್ರಿಗೆ ಯಾವುದೂ ಶೋ ಬರಲಿಲ್ಲ, ಆ ಕಂಟೆಂಟ್ ಶೋ ಯಾವುದೂ ಆಗಲಿಲ್ಲ ಅಂದರೂ ಕೂಡ ಅದಾದಮೇಲೂ ಟೈಮ್ ಇರುತ್ತೆ, ಅವ್ರಿಗೆ ಮಾಡಿಕೊಡ್ಲೇಬೇಕು. ಅದು ಬರೀ ಕನ್ನಡದಲ್ಲಿ ಅಂತಲ್ಲ, ಪ್ರತಿ ಚಾನಲಲ್ಲಿ ಪ್ರತಿ ಲ್ಯಾಂಗ್ವೇಜಲ್ಲೂ ಯಾವ್ಯಾವ ಚಾನಲಲ್ಲಿ ಬಿಗ್ ಬಾಸ್ ಬರುತ್ತೆ ಆ ಒಟ್ಟು ಚಾನಲ್ಗಳಲ್ಲೂ ಕೂಡ ಬಿಗ್ ಬಾಸ್ ಮುಗಿದ ನಂತರ ಬರುವ ಶೋಗಳಲ್ಲಿ ಇವರು ಬರಲೇಬೇಕು. 6 ಮಂತ್ ಇವರಿಗೆ ಒಂದು ಟೈಮ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಶೋನ ಮಾಡ್ಬೋದು. ಈಗ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಬಿಗ್ ಬಾಸ್ ಸ್ಪರ್ಧಿಗಳಿಗೋಸ್ಕರವಾಗಿ ಒಂದು ನ್ಯೂ ಶೋನ ರೆಡಿ ಮಾಡ್ತಿದ್ದಾರೆ ಅನ್ನೋದೊಂದು ಮಾತಿದೆ, ಗೊತ್ತಿಲ್ಲ. ಅದರಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯಗೌಡ ಈ 3 ಜನ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ವೆಯ್ಟ್ ಮಾಡಿ ನೋಡೋಣ. ಯಾಕೆಂತಂದರೆ ಇವ್ರು ಮಾಡಲೇಬೇಕು. ಮಶ್ರೂಮ್ ಶೂಟು ನಾವು ಬರಲ್ಲ ಅನ್ನಂಗಿಲ್ಲ. ಭವ್ಯಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸಿಗೆ ಬರಲ್ಲ ಅಂತ ಅಂದಿದ್ದಾರೆ ಅಂದರೂ ಕೂಡ ನೆಕ್ಸ್ಟ್ ಶೋ ಯಾವುದಾದ್ರೂ ಬಂದರೆ ಖಂಡಿತವಾಗೂ ಭವ್ಯಗೌಡ ಬರ್ತಾರೆ. ನಾವು ಆಯ್ತಾ ವೆಯ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆಯ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದು ಮುಖದ ಮೋಕ್ಷಿತಾ ಹೇಗಿದ್ರೂ ಕೂಡ ಸುಂದರವಾಗೇ ಕಾಣ್ತಾರೆ. ಬಾಯ್.